ಮೂಡ ಹಗರಣ ಪ್ರಕರಣ ಸಂಬಂಧ ದೂರುದಾರರಾದಂತಹ ಟಿ.ಜೆ. ಅಬ್ರಾಹಂ ಅವರು ಇವತ್ತು ಮೈಸೂರಿಗೆ ಭೇಟಿ ನೀಡಿದ್ರು. ಯಾವ ಕಾರಣಕ್ಕಾಗಿ, ಏನು ಉದ್ದೇಶ? ಬನ್ನಿ ಅವ್ರನ್ನೇ ಕೇಳೋಣ. ಸರ್, ಇವತ್ತು ಮೈಸೂರಿನ ಭೇಟಿ ಅನೇಕ ಕಚೇರಿಗಳಿಗೆ ಹೋಗೋದಿತ್ತು. ಅದ್ರ ಜೊತೆಗೆ ಪ್ರಮುಖವಾಗಿ ಮೂಡ ಕಮಿಷನರ್ ನೋಡೋದಿತ್ತು. ನನ್ನೊಂದು ಅಪ್ಲಿಕೇಶನ್ ಇತ್ತಲ್ಲಿ. ನನ್ನ ಅರ್ಜಿ ಈ 14 ಸೈಟ್ ಯಾವುದು ಕೊಟ್ಟಿದ್ದಾರೋ ಅದನ್ನು ವಾಪಸ್ ಪಡ್ಕೊಳ್ಳಿ, ಅದಕ್ಕೆ ದಾಖಲೆಗಳೆಲ್ಲ ಕೊಟ್ಟು 1 ತಿಂಗಳ ಹಿಂದೆ ನಾನು ಕೊಟ್ಟಿದ್ದೆ. ವಾಪಸ್ ಪಡ್ಕೊಂಡು ಅದು ರಾಜ್ಯ ಸರ್ಕಾರದ್ದು ಆಸ್ತಿ ಅಂಥೇಳಿ ಒಂದು ಅಪ್ಲಿಕೇಶನ್ ಇತ್ತು. ಈಗ ಅವರು ಅದಕ್ಕೆ ರಿಪ್ಲೈ ನಂಗೆ ಕಳಿಸಿದ್ರು. ಆ ಪ್ರಕ್ರಿಯೆ ಈ ಏಕಸದಸ್ಯ ಕಮಿಷನ್ ಆದಮೇಲೆ ನಾವು ಮಾಡ್ತೀವಿ ಅಂತ ಹೇಳಿದರು. ಬಟ್ ಅದಕ್ಕೆ ಅವಕಾಶ ಕೊಡದೇ ಇವರು ವಾಪಸ್ ಕೊಟ್ಟಿದ್ದಾರೆ. ಸಂತೋಷ ಆಯಿತು. ಅದನ್ನು ತಕ್ಷಣವೇ ವಾಪಸ್ ಪಡ್ಕೊಂಡಿರೋದನ್ನು ನಾನು ಮೆಚ್ಚುಗೆನ ನಾನು ತಿಳಿಸ್ದೆ ಅವರಿಗೆ. ಒಳ್ಳೇದು ಮಾಡಿದ್ದೀರಾ, ಯಾಕೆಂತೇಳಿದ್ರೆ ನಮ್ಮ ರಾಜ್ಯ ಸರ್ಕಾರದ್ದು ಆಸ್ತಿ ಹೊಂದಿದೆ. ಬಟ್ ಅದ್ರ ಜೊತೆ ಒಂದು ಕಿವಿ ಮಾತು ಅವ್ರಿಗೆ ಹೇಳಿದೆ, ದಯವಿಟ್ಟು ಈ 14 ಸೈಟ್ ಯಾವುದು ವಾಪಸ್ ಪಡ್ಕೊಂಡಿದ್ದೀರೋ ಅದನ್ನು ಬೇರೆ ಯಾರಿಗೂ ಅಲಾಟ್ ಮಾಡಬೇಡಿ. ಯಾಕಂತೇಳಿದ್ರೆ ಅದು ಪ್ರೊಸೀಡ್ಸ್ ಆಫ್ ಕ್ರೈಮು. ನಾನು ಈಗ ಲೋಕಾಯುಕ್ತ ತನಿಖೆ ಆಗ್ತದೆ, ಹೈಕೋರ್ಟು, ಸುಪ್ರೀಂ ಕೋರ್ಟ್ ಅಂತ ಇದು ಇನ್ನೂ ನಡೀತದೆ. ಎಲ್ಲ ಮುಗಿದ ಮೇಲೆ, ಎಲ್ಲ ಪ್ರಕ್ರಿಯೆ ಮುಗಿದ ಮೇಲೆ ಬೇಕಾದ್ರೆ ಬೇರೆ ಕೊಡಿ ಅಂತ. ಅವ್ರ ಉತ್ತರನೂ ಚೆನ್ನಾಗಿತ್ತು ಅದು ಕೇಳೋದಕ್ಕೆ. ಅವ್ರು ಹೇಳೋರು, ಇಲ್ಲ ಸರ್, ನಮ್ಮ ಮೊದಲೇ ನಾವು ಯೋಚನೆ ಮಾಡಿದ್ವಿ, ಯೋಚನೆ ಮಾಡಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ಕೊಂಡೇ ನಾವು ಪಡ್ಕೊಂಡಿದ್ದೀವಿ. ಯಾಕಂತೇಳಿದ್ರೆ ಕಾನೂನು ಪ್ರಕಾರ, ಆ್ಯಕ್ಟ್ ಪ್ರಕಾರ ತುರ್ತಾಗಿ ಹಿಂಪಡ್ಕೊಳ್ಳಿ ಅಂತ ಇದೆ. ಯಾರೋ ವಾಪಸ್ ಕೊಡೋಕೆ ರೆಡಿ ಇದ್ದರೆ ತುರ್ತಾಗಿ ನಾವು ಪಡ್ಕೊಂಡಿದ್ದೀನಿ. ಆ್ಯಂಡ್ ಅದನ್ನು ವಾಪಸ್ ಯಾರಿಗೂ ಕೊಡಬಾರ್ದು ಅನ್ನೋದನ್ನು ನಾವು ಚರ್ಚೆ ಮಾಡ್ಕೊಂಡಿದ್ದೀವಿ. ಅದನ್ನು ಕೊಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅದು ಶ್ಲಾಘನೀಯ ಅಲ್ವಾ ಸರ್? ಕೆಲವರು ಹೇಳ್ತಾರೆ ಸರ್, ಸೈಟ್ ವಾಪಸ್ ತೆಗೆದುಕೊಳ್ಳಿಕ್ಕೆ ಹಾಗೆ ಸಾಧ್ಯ ಇಲ್ಲ, ಕಾನೂನಲ್ಲಿ ಇಲ್ಲ. ಇದೆ ಕಾನೂನಲ್ಲಿ ಇದೆ. ಆ್ಯಕ್ಟ್ ಅವ್ರಿಗೆ ಆ್ಯಕ್ಟ್ ಗೊತ್ತಿರಲ್ಲ, ಅದಕ್ಕೆ ಕೇಳಿದ್ದಾರೆ. ಆ್ಯಕ್ಟಲ್ಲಿ ತುರ್ತು ಅನ್ನೋದೇ ಇದೆ, ಆ ಪದ ಬಳಕೆ ಆಗಿದೆ ಆ್ಯಕ್ಟಲ್ಲಿ. ಹಾಗಾದರೆ ಸೈಟ್ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು. ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತಾನೆ ಸರ್? ನನ್ನ ಅಪ್ಲಿಕೇಶನ್ಗೆ ಜಯ ಸಿಕ್ಕಿದೆ. ಅದು ವಾಪಸ್ ಪಡ್ಕೊಳ್ರಿ, ಕೇಸ್ ನಡೀತಾ ಇರಲಿ. ಆ ಆಸ್ತಿ ಯಾವುದು ಅಕ್ರಮಕ್ಕೆ ಹೋಗಿದೆಯೋ ಅದನ್ನು ವಾಪಸ್ ಪಡ್ಕೊಳ್ಳಿ ಅಂತ 1 ತಿಂಗಳ ಹಿಂದೆ ಹಾಕಿದ್ನಲ್ಲ, ಆ ಅಪ್ಲಿಕೇಶನ್ಗೆ ಜಯ ಸಿಕ್ತು ಅಂತ ಹೇಳ್ಬೋದು ಸರ್. ಈಗ ಮತ್ತೊಂದೆಡೆ ಸರ್, ಇಡಿ ಎಂಟ್ರಿ ಆಗಿದೆ, ಲೋಕಾಯುಕ್ತದಲ್ಲಿ ತನಿಖೆ ಆಗ್ತಿದೆ. ಈಗ ಮುಂದೆ ಏನು ಅಂತ ಸರ್? ನೋಡ್ರಿ, ಲೋಕಾಯುಕ್ತ ತನಿಖೆ ಚೆನ್ನಾಗಿ ಮಾಡ್ತಾರೆ. ಇಡಿ ಅದು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಇಡಿಯಲ್ಲೇನು ರೋಬೋಟ್ಗಳವ, ಇಲ್ಲ ಆಕಾಶದಿಂದ ಬಂದಿರೋ ಆಫೀಸರ್ಸ್ ಅವರ, ಇದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ನಮ್ಮಲ್ಲಿರೋ ಆಫೀಸರ್ಸು, ಮನುಷ್ಯರು, ಒಳ್ಳೆ ಜ್ಞಾನ, ಕೆಪ್ಯಾಸಿಟಿ ಇರೋವಂಥ ಆಫೀಸರ್ಸು ನಮ್ಮಲ್ಲಿದ್ದಾರೆ. ಅವ್ರು ತನಿಖೆ ನಡೆಸ್ತಾರೆ, ಇದನ್ನು ತಾರ್ಕಿಕ ಹಂತಕ್ಕೆ ಕೊಂಡೊಯ್ತಾರೆ. ಸರ್, ನೀವು ಲೋಕಾಯುಕ್ತ ಇರಲಿ ಅಂತೀರಿ ಸರ್. ಮತ್ತೊಬ್ಬ ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾರೆ ಸಿಬಿಐ ಬೇರೆಯವ್ರ ಬಗ್ಗೆ ಮಾತಾಡಲ್ರಿ, ನಾನು ನನ್ನ ಬಗ್ಗೆ ಹೇಳ್ತೀನಿ. ನನಗೆ ಲೋಕಾಯುಕ್ತ ಸಂಸ್ಥೆ ಮೇಲೆ ವಿಶ್ವಾಸ ಇದೆ. ಯಾವ ವೃತ್ತಿಯಲ್ಲಿ ಕಳ್ರಿಲ್ರಿ? 5% ಇದ್ದೇ ಇರ್ತಾರೆ. 95% ಒಳ್ಳೆಯವ್ರು ಇರ್ತಾರೆ. 5% ನಿಮ್ಮ ಭಗವದ್ಗೀತೆ ತಗೊಳ್ಳಿ, ನಮ್ಮ ಬೈಬಲ್ ತಗೊಳ್ರಿ, ಕುರಾನ್ ತಗೊಳ್ರಿ, ಅಲ್ಲಿಂದ ಬಂದಿರೋದು ಕಳ್ರು ಇದ್ದೇ ಇರ್ತಾರೆ. ನಮ್ಮ ಲೋಕಾಯುಕ್ತನವ್ರಿಗೇನು ತಲೆ ಇಲ್ವಾ? ಬುದ್ಧಿ ಇಲ್ವಾ? ಇಂಟಿಗ್ರಿಟಿ ಇಲ್ವಾ? ನೈತಿಕತೆ ಇಲ್ವಾ? ಅವರೇನು ಕಳ್ರ? ನಮ್ಮವ್ರು ನಾವು ಬೇಡ ಅಂತೀವಿ. ಅವನು ಹೊರಗಿರೋನು ಬೇಕಂತೆ. ಅವನು ಕನ್ನಡನೂ ಗೊತ್ತಿರಲ್ಲ, ಯಾವುದು ಗೊತ್ತಿರಲ್ಲ, ಪಿಂಡ. ಅವನೇನು ಇದ್ರ ಬಗ್ಗೆ ಮಾತಾಡ್ತಾನೆ? ಮೈಸೂರಲ್ಲಿ, ಬೆಂಗಳೂರಲ್ಲಾದರೂ ಪರವಾಗಿಲ್ಲಪ್ಪ, ಮೈಸೂರಲ್ಲಿ ಕನ್ನಡ ಬೇಕೇ ಬೇಕಾ? ನೀನು ಬಂದಿದ್ದು ಯಾರಿಗೆ ಮಾತಾಡಿಸ್ತೀಯ? ನೀನು ಹಿಂದಿಯಲ್ಲಿ ಮಾತಾಡಿಸ್ತೀಯಾ? ಅವನು ಬೇಕು ನಮಗೆ. ಇದೆಲ್ಲ ನಾಟಕ ನನಗೆ ಬೇಡ್ರಿ. ನನಗೆ ಲೋಕಾಯುಕ್ತನೇ ಬೆಸ್ಟು. CID, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕರ್ನಾಟಕದೇ ಇರಲಿ ಆಫೀಸರ್ಸು. ನನ್ನ ಡಿಮಾಂಡು ಕರ್ನಾಟಕದ ಆಫೀಸರ್ಸೇ ಮಾಡಬೇಕು. ಯಾಕೆ ಮಾಡೋಕ್ಕಾಗಲ್ವಾ ಸರ್? ಈಗ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸರ್, ತನಿಖೆ CM ಆದಿಯಲ್ಲಿ ಮಾತ್ರ ಸಾಕ್ತಿದೆ ಸರ್. ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಇದು CM ಪತ್ನಿ ಪಾರ್ವತಿ ಅವರ ಆಗ್ರಹ ಕೂಡ ಆಗಿದೆ ಸರ್. ಈಗ ನನಗೆ ಇದರಲ್ಲೊಂದು ಗೊಂದಲ ಇದೆ. ನಾನು ಬರೀ ಈ ದಾಖಲೆಗಳು ನನಗೆ ಸಿಕ್ಕಿದ್ದು. ಈಗ ನಿಮ್ಮ ಗಂಗರಾಜ್ ಇದಾರಲ್ಲ ಮೈಸೂರವರು, ಅವರು ಈ ದಾಖಲೆಗಳನ್ನ ಬಿಡುಗಡೆ ಮಾಡಿದಾಗ ನಮಗೆಲ್ಲ ಬಂದಿತ್ತು. ಅದರ ಆಧಾರದ ಮೇಲೆ ನಾವು ಹಾಕಿದ್ದು. ಈ ಸಮಗ್ರ ತನಿಖೆಗೆ ಈಗ ಏಕಸದಸ್ಯ ಕಮಿಷನ್ ಇದೆಯಲ್ಲ, ಅವ್ರನ್ನ ನಡೆಸ್ತಾ ಇದ್ದಾರೆ. ಆ ವಿವರಗಳು ನನಗೆ ಬಂದಿಲ್ಲ. ಸೊ ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಬಟ್ ಮೇಲ್ನೋಟಕ್ಕೆ ನನಗೆ ಗೊತ್ತಿರೋದು ಅದು ಇರ್ರೆಗ್ಯುಲಾರಿಟಿ ಕನ್ನಡದಲ್ಲಿ ಹಿಂಗೆ ಹೇಳೋದು, ಅಕ್ರಮ ಅಂತ ಹೇಳಲ್ಲ, ಇರ್ರೆಗ್ಯುಲಾರಿಟಿ. ನಮ್ಮಲ್ಲಿ ಇದನ್ನು ಇಲ್ಲಿಗ್ಯಾಲಿಟಿ ಅಂತ ಹೇಳ್ತೀವಿ, ಇದು ಅಕ್ರಮ. ಅಂದರೆ ನಿಮ್ಮ ಹೋರಾಟ CM ವಿರುದ್ಧ ನಿರಂತರವಾಗಿರುತ್ತೆ 100%. ಇನ್ನು 28ನೇ ತಾರೀಕು ನಾವು ಅಮೆಂಡೆಡ್ PCR ಆಗ್ತಾ ಇದ್ದೀವಿ.
ಈಗ ಹಾಕಿರೋ PCR ಬದಲಾವಣೆ ಮಾಡಿ ಆಗ್ತಾಯಿದ್ದೀವಿ. ಆಗ ಗೊತ್ತಾಗುತ್ತೆ, ಬೇರೆ ಆ್ಯಂಗಲಲ್ಲಿ ನಾವು ತಗೋತಾ ಇದ್ದೀವಿ, ಇದನ್ನು ಬಿಡಲ್ಲ. ರೈಟ್ ಸರ್. ಸರ್, ಈ ನಡುವೆ ಸರ್ ನೆನೆ ದಸರಾ ಕಾರ್ಯಕ್ರಮದಲ್ಲಿ GT ದೇವೇಗೌಡರು CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋ ಅಗತ್ಯತೆ ಇಲ್ಲ, FIR ಆಗಿದೆ ಆಗಲಿ ಅನ್ನೋದು ಅಷ್ಟೇ ಅಲ್ಲಂತೆ, FIR ಯಾರ್ಯಾರ ಮೇಲೆ ಆಗಿದೆ ಅವರೆಲ್ಲ ರಾಜೀನಾಮೆ ಕೊಡಲಿ ಅಂತ ಒತ್ತಾಯ ಮಾಡ್ತಾರೆ ಸರ್. ನಿಮ್ಮ ಒತ್ತಾಯ ಏನು ಸರ್? ನಾನು ಯಾವುದು ಒತ್ತಾಯ ಮಾಡಲ್ಲ, ಬಟ್ ನನಗೆ ಒಂದು ಕಂಡು ಬರೋದು ಏನು ಅಂತ ಹೇಳಿದ್ರೆ, 40 ವರ್ಷಕ್ಕೆ ಹಿಂದೆ ನಾವೆಲ್ಲ ಯೂನಿಯನ್ ಲೀಡರ್ಗಳಾಗಿದ್ವಿ, ಸ್ಟೂಡೆಂಟ್ ಲೀಡರ್ಗಳಾಗಿದ್ವಿ. ಆ ಕಾಲದಲ್ಲಿ ತುಳಸಿ ದಾಸಪ್ಪನವರು ಅಂತ ಇಲ್ಲಿ ಮೈಸೂರಿನವ್ರು ಇದ್ರು. ಪ್ರಜಾವಾಣಿಯಲ್ಲಿ ಒಂದು ಕಾಲಮು 6ನೇ ಪುಟದಲ್ಲೋ 7ನೇ ಪುಟದಲ್ಲೋ ಬರ್ತದೆ, ಅವ್ರ ಬಗ್ಗೆ ಒಂದು ಆರೋಪ ಬರ್ತಿದೆ. ಅವ್ರು ಬೆಂಗಳೂರು ಬಂದು ಏನು ಹೇಳಲ್ಲ, ಇಲ್ಲಿ ಮೈಸೂರಲ್ಲಿ ರಾಜೀನಾಮೆ ಕೊಟ್ಟು ಬೆಂಗಳೂರು ಬಂದು ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳದಂಥ ಮೈಸೂರು ಡಿಸ್ಟ್ರಿಕ್ಟ್ ಇದು. ಆವತ್ತು ನೈತಿಕತೆ ಹಂಗಿತ್ತು, ಇವತ್ತು ರಾಜಕಾರಣಿಗಳ ನೈತಿಕತೆ ಹಿಂಗಿದೆ, ಅಷ್ಟೇ ನಾನು ಹೇಳೋದು. ರಾಜೀನಾಮೆ ಕೊಡ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿರೋದು. GT ದೇವೇಗೌಡರ ಸಮರ್ಥನೆಗೆ ಅದನ್ನೇ ಹೇಳ್ತಾ ಇದ್ದೀನಲ್ಲ, ಇದೇ ಡಿಸ್ಟ್ರಿಕ್ಟಲ್ಲಿ ತುಳಸಿದಾಸಪ್ಪನವರು ಸಮರ್ಥನೆ ಮಾಡ್ಕೊಳ್ಳೋದಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಬೇಕಾದ್ರೆ ರಾಜೀನಾಮೆ ಕೊಟ್ಟು ಬೆಂಗಳೂರು ಬಂದು ಹೇಳದಂಥ ವ್ಯಕ್ತಿಗಳಿದ್ದಂಥ ರಾಜ್ಯ ಇದು, ವ್ಯಕ್ತಿಗಳಿದ್ದಂಥ ಡಿಸ್ಟ್ರಿಕ್ಟ್ ಇದು. ಇಲ್ಲ, ಹೋರಾಟ ಕೇಳಿದ್ಮೇಲೆ ನಿಮ್ಗೆ ಏನಾದ್ರು ಬೆದರಿಕೆ ಕರೆಗಳೇನಾದ್ರು ಬಂತ? ನಾವು ಸಾವಿಗೆ ಭಯ ಬೀಳಲ್ರಿ, ಬಿಡ್ರಿ. ಯಾವನು ಏನು ಬೆದರಿಕೆ ಹೇಳಿದ್ರು ನನಗೇನು ನಡೀತದೆ, ಕೇರ್ ಮಾಡಿರ್ತಾನೆ. ಮತ್ತೆ ನಿಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ? ವಿಲ್ ಟೇಕ್ ಇಟ್ ಟು ದ ಲಾಜಿಕಲ್ ಎಂಡ್. ನಂದಂತೂ ನಿರಂತರ ನಡೀತಾ ಇರ್ತೀವಿ. ಇದು 5ನೇ ಮುಖ್ಯಮಂತ್ರಿ SM ಕೃಷ್ಣ, ಧರ್ಮಸಿಂಗ್, ಕುಮಾರಸ್ವಾಮಿ, ಯಡಿಯೂರಪ್ಪ, ಸಿದ್ದರಾಮಯ್ಯ. ಲಾಜಿಕ್ ಎಂಡ್ ಅಂದ್ರೆ ನಿಮ್ಮ ಪ್ರಕಾರ ಏನು ಸರ್? ಲಾಜಿಕಲ್ ಎಂಡ್ ಅಂತ ಹೇಳಿದ್ರೆ ನಾವು ಇಲ್ಲಿ ಮಾಡ್ತೀವಿ, ಹೈಕೋರ್ಟ್ಗೆ ಹೋಗ್ತೀವಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಅದಾದ್ಮೇಲೆ ನಾವು ಇನ್ನು ಎಲ್ಲಿರ್ತೀವಿ ಜಾಗ, ಅಲ್ಲಿವರೆಗೂ ನಾವು ಒತ್ಕೊಂಡು ಹೋಗ್ತೀವಪ್ಪ, ತಳ್ಕೊಂಡು ಹೋಗ್ತೀವಪ್ಪ. ಅದಾದಮೇಲೆ ನಮ್ಮ ಕೈಲಿ ಬೇರೆಲ್ಲ ತಳ್ಳೋಕೆ ಜಾಗ ಇದೆಯಾ? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸು ಆ ಲೆವೆಲಲ್ಲಿ ಯಾರೂ ಇಲ್ಲ, ನಮ್ಗೆ ಆ ತಾಕತ್ತು ಇಲ್ಲ. ರೈಟ್ ಸರ್, ಥ್ಯಾಂಕ್ ಯು. ಇದಿಷ್ಟು ಹೋರಾಟಗಾರರು ಹಾಗೂ ದೂರುದಾರರಂತಹ TJ ಅಬ್ರಾಹಂ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.